ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಆಫೀಸ್ ಒಳಗಡೆ ಬಂದು ಕಣ್ಣೀರು ಹಾಕ್ತಾ ಇದೆಯಲ್ಲ, ನಿನ್ನ ಜೊತೆ ಮಾತಾಡಬೇಕು ಅಂತ ಅಲ್ಲಿರೋ ಆಫೀಸರ್ಗಳೆಲ್ಲ ಏನಂತ ತಿಳ್ಕೊಂಬನ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು? ಯಾಕೆ ಇಲ್ಲಿಗೆ ಬಂದೆ? ಸ್ನೇಹ? ಯಾಕೆ ಬಂದೆ ಇಲ್ಲಿಗೆ? ಸಮರ್ಥ ಸಿಗ್ತಾ ಅನ್ಬೇಡ, ನಿಂಗೆ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನನಗೆ. ಪ್ಲೀಸ್ ಸಮರ್ಥ, ಪ್ಲೀಸ್ ಸಮರ್ಥ, ನನ್ನ ಬಿಟ್ಟು ಇರಬೇಡ. ನನ್ನ ಕೈಲಿ ನಿನ್ನ ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ. ಏಯ್, ನಾನು ಹೇಳಿದ್ನ ನಾನು ಬಿಟ್ಟು ಹೋಗು ಅಂತ? ನನಗೂ ನಿನ್ನ ಜೊತೆ ಇರಬೇಕಂತ ತುಂಬಾ ಆಸೆ. ನೀನಾಗಿ ನೀನು ಮಾಡಿಕೊಂಡು ನೀನಾಗಿ ನೀನು ಬಿಟ್ಟು ಹೋಗಿರೋದು ಸರಿನಾ? ನಾನು ನಿನ್ನ ಎಲ್ಲೋ ಇಕ್ಕಿದ್ದೆ ಸ್ನೇಹ, ಅದು ನೀನು ಎಲ್ಲ ಕಳ್ಕೊಂತ ಇದೆಯಾ. ಎಲ್ಲರೂ ನಿನ್ನ ಎಲ್ಲೋ ಇಟ್ಟಿದ್ರು, ನೀನು ಎಲ್ಲಿದ್ದೆ, ಇವತ್ತು ಯಾವ ಸ್ಥಾನದಲ್ಲಿದೆಯಾ ಅಂತ ಸ್ವಲ್ಪ ಯೋಚನೆ ಮಾಡು. ಅವಾಗ ನಿನಗೆ ಸಿಗೋ ಬೆಲೆ ಗೌರವನೇ ಬೇರೆ, ಇವಾಗ ಸಿಗ್ತಾ ಇರೋ ಬೆಲೆ ಗೌರವನೇ ಬೇರೆ. ನೀನಾಗಿ ನೀನು ಎಲ್ಲ ಕಳ್ಕೊತಾ ಇದೆಯಾ. ನೀನಾಗಿ ನೀನು ಎಲ್ಲ ಕಳ್ಕೊಂಡು, ನೀನಾಗಿ ನೀನು ಕಣ್ಣೀರು ಹಾಕ್ಕೊಂಡು, ನೀನಾಗಿ ನೀನು ಬೇಜಾರು ಮಾಡ್ಕೊಂಡ್ರೆ ಯಾರೇನು ಮಾಡೋಕ್ಕಾಗುತ್ತೆ ಹೇಳು? ಸಮರ್ಥ ಬಿಡು, ಹೋದ್ರು ಹೋಗ್ಲಿ. ಇವಾಗ ನಾವು ಕರ್ಕೊಂಬಂದಿದ್ದೀವಿ ಇವ್ರು ನಮ್ಮಮ್ಮ, ಅದಕ್ಕೆ ನಮ್ಮಮ್ಮ ಮಾತಾಡಬೇಕು, ಬಾ ಅವನ ಹತ್ರ ಮಾತಾಡೋಣ ಅಂತೇಳಿ ಅದಕ್ಕೆ ಕರ್ಕೊಂಬಂತು. ನಿಮ್ಮಂಥವ್ರ ಜೊತೆ ಎಲ್ಲ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏನು ಮಾತಾಡಬೇಕು? ನೀವೇನು ಹೇಳಬೇಕು ನನಗೆ? ಏನು ಹೇಳಬೇಕು? ನನಗೆ ಇಷ್ಟ ಇಲ್ಲ, ನನಗೆ ಕೆಲಸ ಇದೆ, ನಾನು ಆಫೀಸಲ್ಲಿದ್ದೀನಿ. ಆಫೀಸಲ್ಲಿ ಇರಬೇಕಾದ್ರೆ ಬಂದು ಈ ರೀತಿ ತೊಂದರೆ ಕೊಡಬೇಡಿ ಸರಿನಾ? ಇಲ್ಲಿಂದ ಹೊರಟೋಗಿ. ಅಣ್ಣ ಒಂದು 5 ನಿಮಿಷ ಮಾತಾಡಪ್ಪ, ನಿನ್ನ ಒಳ್ಳೇದಕ್ಕಾಗಿ ಹೇಳ್ತಾ ಇರೋದು. ಏನೋ ಇವತ್ತು ಬಂದಿದ್ದೀವಿ ನಾವು, ಹುಡುಗಿ ಪಾಪ ಕಣ್ಣೀರು ಹಾಕೊಂಡು ನನ್ನ ಮನೆಗೆ ಬಂದಾಗಿಂದಲೂ ಅಳ್ತಾ ಐತೆ. ಹೊತ್ತು ಚೆನ್ನಾಗಿಲ್ಲ ದೊಡಮ್ಮ, ಹೋಗ್ತೀನಿ ಅಂತಾಳೆ. ಹೋಗಮ್ಮ ಅಂತ ಹೇಳಿದ್ರೆ ಹೋಗೋಕ್ಕೂ ಮನಸ್ಸಿಲ್ಲ ಅವಳಿಗೆ. ಏನೋ ಒಂಥರ ತುಂಬ ಬೇಜಾರಾಗ್ಬಿಟ್ಟವಳೆ. ಅಷ್ಟಿಷ್ಟು ಬೇಜಾರಾಗಿಲ್ಲ ಕಣೋ, ನಿಜ ತುಂಬ ಬೇಜಾರಾಗಿಲ್ಲ. ಹುಡುಗಿ ಕಣ್ಣೀರು ಹಾಕ್ತಾಳೆ ಕಣಪ್ಪ. ಗಂಡ ಹೆಂಡತಿ ಇಬ್ಬರು, ಈಗ ನೋಡಿ ಎಷ್ಟು ಚೆನ್ನಾಗಿದ್ದಾವೆಲ್ಲ ಮನೆಗಳು ಇಲ್ಲೆಲ್ಲನ. ಹೊಸ ಮನೆಗಳು ಕಟ್ತಿರ್ತಾರೆ. ಬಂದು ಯಾವುದೋ ನನ್ನ ಮನೆ ತಗೊಂಡು ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಪ್ಪ. ಈ ಗಂಡ ಹೆಂಡತಿ ಚೆನ್ನಾಗಿದ್ರೆ ಮಾತ್ರ ನಿನಗೂ ಬೆಲೆ ಸಿಗಲ್ಲ ಕಣೋ. ನೀನೇನೇನು ನನ್ನ ಹೆಂಡ್ತಿಗೆ ಒಬ್ಳದೇ ಮರ್ಯಾದೆ ಹೋಗುತ್ತೆ, ನನ್ನ ಹೆಂಡ್ತಿಗೆ ಒಬ್ಳಿಗೆ ಬೈತಾರೆ ಅಂದರೆ ಅವ್ರಿಗಿನ ಜನ ಹೆಂಡ್ತಿನ ಬಿಟ್ಟವನೇ ಅಂತೇಳಿ ನಿನ್ನೂ ಅಂಬ್ತಾರೆ, ಅವಳಿಗೂ ಅಂಬ್ತಾರೆ. ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿದ್ದರೆ ಮಾತ್ರ ಅದಕ್ಕೊಂದು ಬೆಲೆ ಸಿಗುತ್ತೆ. ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿಲ್ಲ ಬಿಡು, ಅವಳ ಬೆಲೆನೇ ಹೋಗೋದು, ಅವಳಿಗೆ ಹಿಂಗಾಗೋದು ಅಂತ ನಿನ್ನ ಮನಸ್ಸಾಗಿ ತಿಳ್ಕೊಂಡಿದ್ರೆ ಪಾಪ ಅದು ನಿನಗೂ ಏನು ತಪ್ಪಿದ್ದಲ್ಲ ಕಣೋ. ನಿನಗೂ ಅಂಬ್ತಾರೆ, ಹೆಂಡ್ತಿನ ಬಿಟ್ಟವನು ಇವನು, ಹೆಂಡ್ತಿ ಇಲ್ಲ ಇವನಿಗೆ, ಹೆಂಡ್ತಿ ಅಲ್ಲಿ ಜಗಳ ಮಾಡ್ಕೊಂಡು ಹೋಗ್ಯವಳೆ, ಹೆಂಡ್ತಿನ ನೆಟ್ಟಿಗೆ ಸರಿಯಾಗಿ ಕಾಪುರ ಮಾಡ್ಸೋಕ್ಕಾಗಲ್ಲ, ಹೆಂಡ್ತಿನ ನೆಟ್ಟಿಗೆ ಬಾಳು ಮಾಡ್ಸೋಕ್ಕಾಗಲ್ಲ, ಸಂಸಾರ ಮಾಡ್ಸೋಕ್ಕಾಗಲ್ಲ ಇವನ ಕೈಲಿ ಅಂತ ಹೇಳಿ ನಿನ್ನೂ ಅಂತಾರೆ ಕಣೋ. ನಿನ್ನ ಬೆಲೆ ಗೌರವನೂ ಹೋಗುತ್ತೆ ಕಣೋ. ಹಂಗೆ ಮಾಡಬಾರ್ದವಳು, ಎಷ್ಟು ಕಣ್ಣೀರು ಆಗ್ತಾ ಇದ್ದಾಳೆ ಗೊತ್ತಾ? ನಮಗೂ ಚೆನ್ನಾಗಿರ್ಬೇಕು ಅಂಬೋದೇ ಇದ್ದಿದ್ದು. ಇವಳು ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ಈಗ ಬಂದ್ರೂ ಬೇಕಾದ್ರೆ ನಾನು ಒಪ್ಕೊತೀನಿ, ನನಗೇನು ಇಷ್ಟ ಇದೆ. ನಾನೇನೇ ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಇವತ್ತು ನಾನು ಈಗ ಬಂದ್ರೂ ಬೇಕಾದರೆ ಕರ್ಕೊಂಡು ಹೋಗ್ತೀನಿ ನಾನು. ಬರ್ತೀನಿ, ಆದರೆ ಬೇರೆ ಮನೆ ಮಾಡೋಣ ಅಂತ. ನನಗೆ ಅವರೆಲ್ಲರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಅವ್ರು 4 ಜನನೂ ಬಂದು ನನಗೆ ಎಷ್ಟು ಅವಮರ್ಯಾದೆ ಮಾಡಿದ್ರು, ಎಷ್ಟು ಬೇಜಾರು ಮಾಡಿದ್ರು. ಇವಾಗ ನಾನು ಅಲ್ಲೇ ಆದರೆ ಎಲ್ಲಾದರೂ ಇರೋಣ ಅಂತಂದರೆ ಅವರು ನನಗೆ ಬೆಲೆ ಕೊಡಲ್ಲ. ಅವ್ರ ಮನೆಗಳಿಗೆ ಏನು, ನೀನೇ ದುಡಿತೀಯ, ನೀನೇ ಸಂಪಾದನೆ ಮಾಡ್ತೀಯ ಅಂದಮೇಲೆ ನಾವಿಬ್ಬರು ಬೇರೆ ಇರ್ಬೋದಲ್ಲ. ಇಲ್ಲಿ ಎಲ್ಲಾದ್ರೂ ಮನೆ ಮಾಡ್ಕೊಂಡು ಇಲ್ಲಿ ಆಫೀಸ್ಗೆ ಹತ್ರ ಆಗೋ ಥರ ಇರ್ಬೋದಲ್ಲ. ಅಲ್ಲಿಂದ ಬರೋ ಅಂಥದ್ದೇನಿಲ್ಲ. ನೀನು ಮತ್ತೆ ಕಾರ್ ತೊಗೊಂಡು ಅಲ್ಲಿಂದ ಫೀಲ್ಡ್ ವರ್ಕೆಲ್ಲ ಹೋಗ್ತೀಯಲ್ಲ, ಇಲ್ಲೇ ಇದ್ದರೆ ನಮ್ಗೆ ಇಲ್ಲೇ ಅನುಕೂಲ ಆಗುತ್ತಲ್ಲ. ಟೌನಲ್ಲೆಲ್ಲ ಅನುಕೂಲ ಐತೆ, ಪ್ರತಿಯೊಂದು ಅನುಕೂಲ ಇದೆ. ಎಲ್ಲ ಬಾಡಿಗೆ ಮನೆ ಲೀಸಿಗೆ ಹಾಕ್ಸ್ಕೊಬಿಟ್ರೆ, ಲೀಸಿಗೆಲ್ಲ ಸದ್ಯಕ್ಕೆ ಬೇಕಾದರೆ ಬಾಡಿಗೆನೇ ತಗೊಳ್ಳೋಣ. ಒಂದು 5,000 ರೂಪಾಯಿದು ಒಂದು ಬೆಡ್ರೂಮು, ಹಾಲು, ಕಿಚನ್ನು ಇರೋ ಅಂಥದ್ದು ಒಂದು ಮನೆ ಮಾಡ್ಕೊಬಿಡೋಣ. ಒಂದು 5,000 ಬಾಡಿಗೆ ಆದರೂ ಆಗಲಿ, ಅಡ್ವಾನ್ಸ್ ಕಟ್ಟಿ ಎಲ್ಲ ಮಾಡಿಕೊಂಡು, ನೀರು ಎಲ್ಲ ಬಿಸಿನೀರು ತಣ್ಣೀರು ಎಲ್ಲ ಒಳಗನೆ ಬರ್ತವೆ. ಇಲ್ಲಿ ಒಂದು ರೇಷನ್ ತಗೊಳಕ್ಕಾಗಲಿ, ಒಂದು ತರಕಾರಿ ತಗೊಂಬಕ್ಕಾಗಲಿ ಎಲ್ಲ ಅನುಕೂಲ ಇರುತ್ತೆ. ನಮ್ಗೆ ಏನು ಬೇಕಿದ್ರೂ ತಗೊಬರ್ಬೋದು. ಟೌನ್ನಾಗೆ ಹಿಂಗಿರ್ಬೋದು ಆರಾಮಾಗೆ, ಎಷ್ಟು ಚೆನ್ನಾಗಿರ್ಬೋದು. ಒಳ್ಳೆ ಜೀವನ ಬೇಡ, ಹೊಟ್ಟೆ ಉರುಕು ಬೇರೆ. ನಮ್ಮಿಬ್ಬರ ಬಗ್ಗೆ ಇಲ್ಲೋದೆಲ್ಲ ತಂದಿಕ್ತಾರೆ, ಒಳ್ಳೆಯವರಲ್ಲ ಅಲ್ಲೆಲ್ಲ. ಅದಕ್ಕಾಗಿ ನಾವಿಬ್ರು ಅವ್ರು ಯಾರನ್ನೂ ಮಾತಾಡಿಸ್ಬೇಡ ನೀನು. ಅದೇ ನನಗೆ ಬೇಕಾಗಿರೋದು. ಹಂಗಮ್ಮಂಗಿದ್ರೆ ಈಗಲೇ ನಾನು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗೋದಿಲ್ಲ, ನಿನ್ನ ಜೊತೆ ಬಂದುಬಿಡ್ತೀನಿ ಸಮರ್ಥ. ಅದಕ್ಕೆ ಒಪ್ಪೋದಿಲ್ಲ ಅನ್ನೋದು ಗೊತ್ತು. ಹಂಗಂದ್ರೂ ನೀನು ಅದ್ರ ಬಗ್ಗೆನೇ ಮಾತಾಡಬೇಡ. ನಾನು ಹೇಳಿದ್ದೀನಿ, ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ನಾನು ಯಾವತ್ತೂ ದೂರ ಹೋಗೋದಿಲ್ಲ. ನಮ್ಮ ಆಂಟಿಯವ್ರನ್ನೇ ಆಗಲಿ ನಮ್ಮ ಅಮ್ಮಯವ್ರನ್ನೇ ಆಗಲಿ ಬಿಟ್ಟು ನಾನು ದೂರ ಹೋಗೋದಿಲ್ಲ. ಅದ್ರಾಗೂ ನಮ್ಮ ಅಮ್ಮನ ಬಿಟ್ಟು ಅಂತೂ ನಾನು ಇರೋದಿಲ್ಲ. ಯಾಕಂದರೆ ಆವತ್ತು ನಮ್ಮಮ್ಮಯ್ಯ ನನ್ನ ಕಷ್ಟದಲ್ಲಿ ಇರಬೇಕಾದ್ರೆ ನನಗೆ ಎಷ್ಟು ನೋಡ್ಕೊಂಡೈತೆ. ಇವತ್ತು ನಿನ್ನ ಮುಂದೆ ಸಮರ್ಥ ನಿಂತ್ಕೊಂಡಿದ್ದೀನಿ ಅಂದರೆ, ಜೀವಂತವಾಗಿ ನಿಂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಮ್ಮನೇ ಕಾರಣ. ಅವತ್ತು 5-6 ಲಕ್ಷ ಸಾಲ ಮಾಡ್ಕೊಂಡಿದ್ದೆ. 5-6 ಲಕ್ಷ ಸಾಲ ಮಾಡಿಕೊಂಡು ನಾನು ಬೀದಿಗೆ ಬಿದ್ದು ನನ್ನ ಮನಸ್ಸಿಗೆ ಅದೇ ಬೇಜಾರು ಮಾಡಿಕೊಂಡು ಕೊನೆ ಹಂತದಲ್ಲಿದ್ದೆ. ಆವತ್ತು ನಾನು ಕೈ ಹಿಡ್ದು ಎತ್ತಿದ್ದು ನಮ್ಮ ಅಮ್ಮಯ್ಯ ನನಗೆ ಧೈರ್ಯ ಹೇಳಲಿಲ್ಲ, ಧೈರ್ಯ ತುಂಬಲಿಲ್ಲ ಅಂತಂದ್ರೆ ನಾನು ನಿನ್ನ ಮುಂದೆ ಇವತ್ತು ಜೀವಂತವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸ್ನೇಹ. ಅರ್ಥ ಮಾಡ್ಕೊ. ನಮ್ಮಮ್ಮಯ್ಯನ ಆವತ್ತು 5-6 ಲಕ್ಷ ಸಾಲ ತೀರಿಸಿ ನನ್ನ ಇವತ್ತು ಉಳಿಸ್ಕೊಂಡೈತಲ್ಲ. ನಮ್ಮಮ್ಮಗೆ ನಾನು ದ್ರೋಹ, ನಮ್ಮಮ್ಮನ ಮನಸ್ಸಿಗೆ ಬೇಜಾರು ಮಾಡಿ ನಮ್ಮಮ್ಮಗೆ ನಾನು ದೂರ ಮಾಡಿ ಬರೋಕ್ಕಾಗುತ್ತಾ? ನೀನೇ ಯೋಚನೆ ಮಾಡು. ಯಾರೇ ಆಗಲಿ ಮಾಡ್ತಾರೆ, ನಿಮ್ಮಮ್ಮ ಏನು ಮಾಡಬಾರ್ದು ಮಾಡಿಲ್ಲ, ಮತ್ತು ಇನ್ಯಾರಿಗೆ ಮಾಡ್ತಾಳೆ? ಮಗುಗೆ ಮಾಡ್ದಲೇನಿ? ಹೇಳಪ್ಪ ನೀನು, ನಿಮ್ಮಮ್ಮ ಏನೋ ಹಂಗೆ ಮಾಡಿದ್ಲ ಅಂತ ಅದನ್ನೆಲ್ಲ ನೀನೇನು ಇದು ಮಾಡೋಕ್ಕೆ ಹೋಗ್ಬೇಡ. ಎಲ್ಲಿದ್ರು ಈಗ ಅವ್ರ ಪಾಡಿಗೆ ಅವ್ರ ನಿಮ್ಮ ಪಾಡಿಗೆ ನೀವಿರ್ರಿ, ಏನು ಹೋಗ್ತಾ ಬೋಗ್ತಾ ಇರ್ರಿ, ಎಷ್ಟಿದೆ ಯಾವಾಗ ನಾನು ಹೋಗ್ರಿ ಬರ್ರಿ.
ಹೋಗೋದೇ ಬೇಡಪ್ಪ, ಏನು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಗೌರ್ಮೆಂಟ್ ಕೆಲಸ. ನಿಮ್ಮ ಅಮ್ಮ ಕೊಡ್ಲೇಳಿ, ಇನ್ಯಾರಿಗೆ ಕೊಡ್ತಾಳೆ, ನಿನಗೆ ಕೊಡ್ದಾಳೆ? ಒಬ್ಬನೇ ಮಗ ಕೊಡಲೇಬೇಕಪ್ಪ. ಇವಾಗ ಇಲ್ಲಿ ನೋಡಿ, ಒಬ್ಬನೇ ಮಗ ಅಂತೇಳಿ ನೀನು ಹೇಳ್ದಂಗೆ ಕೇಳೋದು ನಿಮ್ಮ ಮನೆಯಾಗೆ ಎಲ್ಲದಕ್ಕೂ ನಿಂದೆ ನಡೆಯೋದು. ನೀನು ಹೇಳ್ದಂಗೆ ಕೇಳು, ನಿನಗೆ ಹೇಳ್ತೀನಿ ನಾನು ಎಟ್ಟು ಸಂಸಾರ ಮಾಡ್ಸತ್ತಲ್ಲಿ ಅಂತಾರೆ ಯಾರ ನಾನು. ಅದಕ್ಕೆ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ ನಿಮ್ಮಪ್ಪ ನಿಮ್ಮಮ್ಮಯ್ಯ. ನೀನು ಹೇಳ್ದಂಗೆ ಕೇಳಬೇಕು. ಇವತ್ತು ಒಬ್ಬನೇ ಮಗ, ಇನ್ನೊಬ್ರೆಲ್ಲ ಮತ್ತೊಬ್ರಲ್ಲಿ ಇನ್ನೊಬ್ರು ಹೋಗ್ತಾರಪ್ಪ ಅಂಬಕ್ಕೆ ಒಬ್ಬನೇ ಮಗ ಅಲ್ಲ. ಅದಕ್ಕೆ ನೀವು ಇಂಥವೆಲ್ಲ ಹೇಳ್ಬೇಡ್ರಿ ನನಗೆ. ನಾನು ಯಾರು ಏನು ಹೇಳಿದ್ರು ನಮ್ಮ ಅಪ್ಪನ ಅಮ್ಮನ ಬಿಟ್ಟು ಬರೋದಿಲ್ಲ ಅಷ್ಟೇ. ನಮ್ಮ ಅಪ್ಪನ ಅಮ್ಮನ ಬಿಟ್ಟು ಅಂತ ನಾನು ಬರೋದಿಲ್ಲ. ಇಷ್ಟ ಆದರೆ ಬಾ, ಕಷ್ಟ ಆದರೆ ಹೋಗಿ ಅಲ್ಲೇ ಬಿದ್ದಿರು ಅಷ್ಟೇ. ನಾನು ಇರೋದು ಹೇಳ್ತೀನಿ. ನಾನು ಆಫೀಸಲ್ಲ, ನೀನು ಕೆಲಸ ಐತೆ ಬಂದಿಲ್ಲಿ ಆಫೀಸ್ ಹತ್ರ ಎಲ್ಲ ಬಂದು ಟಾರ್ಚರ್ ಕೊಡಬೇಡ. ಆಫೀಸ್ ಹತ್ರ ಮತ್ತೆ ಬರೋಕ್ಕೆ ಹೋಗ್ಬೇಡ ನೀನು. ಆಫೀಸ್ ಹತ್ರ ಎಲ್ಲ ನೀನು ಬಂದು ಮಾತಾಡೋದು ಅಳೋದು ಇದೆಲ್ಲ ಮಾಡಬೇಡ. ನನಗೆ ನೋಡು ಟೆನ್ಷನ್ ಆಗಿಬಿಡುತ್ತೆ. ಆಫೀಸ್ ಹತ್ರ ಬರಬೇಡ ಅಂತ ಮಾತ್ರ ಹೇಳ್ತೀಯಪ್ಪ. ಆದರೆ ಆ ಹುಡುಗಿನ ಮತ್ತೆ ಯಾರಾಗಬೇಕು, ಹುಡುಗಿ ಜೀವನ ಏನಾಗಬೇಕು, ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡು. ಹುಡುಗಿ ಜೀವನ ಏನಾಗಬೇಕು ಹೇಳು. ನೀನೇ ಕೈ ಬಿಟ್ಟರೆ ಕಟ್ಕೊಂಡವನ ಹುಡುಗಿ. ಅವ್ರ ಅಮ್ಮನೂ ನೋಡ್ಕೊಂಬಲ್ಲ, ಯಾರೂ ನೋಡ್ಕೊಂಬಲಿಲ್ಲ ಅಂದಮೇಲೆ ಹೆಂಗೆ ಹೇಳು? ಇದು ಒಳ್ಳೆ ಚೆನ್ನಾಗಾಯ್ತಪ್ಪ. ನೀವೇನು ಹೇಳೋದು? ನೋಡ್ಕೊಂತೀವಿ ಅಂತೇಳಿ ನೀವು ಕರ್ಕೊಂಡು ಹೋಗಿದ್ದೀರ ತಾನೆ, ಕರೆಸ್ಕೊಂಡಿದ್ದೀರ ತಾನೆ, ನೋಡ್ಕೊಳ್ರಿ. ನೀವು ನೋಡ್ಕೊಂತೀವಿ ಅಂತ ಹೇಳಿದ ಮೇಲೆ ನೋಡ್ಕೋಬೇಕು. ಇಲ್ಲೇನು ನನಗೇನು ಹೇಳ್ತಾ ಇದ್ದೀರಾ ನೀವು? ನೋಡ್ಕೊಳ್ರಿ. ನನ್ನ ಹತ್ರ ನೀವು ಮಾತಾಡಬೇಡ್ರಿ. ಏನೇ ಅಂದ್ರು ನನಗೆ ತಲೆ ತಿನ್ಬೇಡ್ರಿ ಅಷ್ಟೇ. ಹೊರಟೋಗಿ ಇಲ್ಲಿಂದನ, ಹೊರಟೋಗಿ ಮಾತಾಡಿ. ಇನ್ನು ಇವ್ರನ್ನೂ ಬೇರೆ ಕರ್ಕೊಂಡು ಇಲ್ಲಿಗೆ ಹೇಳಕ್ಕೆ ಬಂದಾಳೆ. ನಾನು ಹೇಳೋದು ಇಷ್ಟ ಕಣೆ. ನಾನು ಯಾರನ್ನೂ ಬಿಟ್ಟು ಬರೋದಿಲ್ಲ. ಇಷ್ಟ ಆದರೆ ಬಂದು ಅವ್ರ ಜೊತೆಗೆಲ್ಲ ಸಂತೋಷವಾಗಿ ಇರೋದಾದರೆ ಇರು. ನಾನು ಒಬ್ಬನೇ ಅಂತೂ ಬೇರೆ ಮನೆ ಮಾಡಬೇಕು, ನಾನು ಮನೆ ಬಿಟ್ಟು ಬರೋ ಅಂತ ಯೋಚನೆ ನಾನು ಮಾಡೇ ಇಲ್ಲ ಇನ್ನೂವರೆಗೂ. ನನಗೆ ಹೆಂಡ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ನನ್ನ ಜೀವನ ಹಾಳಾದರೂ ಪರವಾಗಿಲ್ಲ. ಅಪ್ಪ ಅಮ್ಮನ ಮಾತ್ರ ನಾನು ಬಿಟ್ಟು ಬರೋದಿಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಆಗಿದ್ದಾರೆ, ಅವತ್ತು ನನಗೆ ಧೈರ್ಯ ಹೇಳಿದ್ದಾರೆ, ನಾನು ನೋಡ್ಕೊಂಡಿದ್ದಾರೆ. ಅವರಂತೆ ನಾನು ಅಷ್ಟೇ. ಆಫೀಸ್ ಹತ್ರ ಎಲ್ಲ ಬಂದವ್ರಿ ತಲೆ ತಿನ್ನಕ್ಕೆ. ನೀವು ನಿಜ ಜೋರಾಗಿ ಕೇಳಬೇಕಾ? ಮಕ್ಕ ಹೇಳೇ ಬಿಡ್ತೀಯ. ಹೇಳಿದ್ನಲ್ಲ ದೊಡ್ಡಮ್ಮ, ಬೇರೆ ಮನೆ ಮಾಡೋಕೆ ಅವ್ನು ಏನಂದ್ರೂ ಒಪ್ಪಲ್ಲ. ಎಷ್ಟು ಮಾತಾಡಿ ಎಷ್ಟು ನೋಡು. ನಾನು ಇಲ್ಲಿಗಾದರೂ ಬಂದರೆ ಪರ್ಸ್ನಲಾಗಿ ಮಾತಾಡಿದ್ರೆ ಏನಾದರೂ ಒಪ್ಕೊಂತಾನೇನೋ ಅಂದ್ಕೊಂಡ್ರೆ ಎಲ್ಲಾದರೂ ಒಪ್ಪಂಗೆ ಇಲ್ಲ. ಬೇರೆ ಮನೆ ಮಾಡೋಕ್ಕೆ ಏನು ಮಾಡೋಣ, ಇವನಿಗೆ ಹೆಂಗೆ ಹೇಳೋಣ ಅನ್ನಿಸ್ತೈತೆ ನನಗೆ. ಏನಾದರೂ ನನ್ನ ಗಂಡ ಹೇಳ್ದಂಗೆ ಕೇಳಬೇಕು, ಏನಾದರೂ ಮಾಡ್ಸೋಣ ಅನ್ನಿಸ್ತೈತೆ ನನಗೆ. ಏನಾದರೂ ಒಂದು ಮಂತ್ರ ಮಾಡ್ಸೋಣ ಅನ್ನಿಸ್ತೈತೆ. ಮಂತ್ರಗಿಂತ್ರ ಎಲ್ಲ ನಡೆಯೋದಿಲ್ಲ. ಇವನ್ನೇನಾದರೂ ಮಾಡಿ ದಾರಿಗೆ ತಗೋಬೇಕಷ್ಟೇ. ದಿನ ಆಫೀಸಿಗೆ ಬರ್ತಾ ಇರ್ತಾನಲ್ಲ, ನೀನು ಬಂದುಬಿಟ್ಟು ಸ್ವಲ್ಪ ಏನೋ ಲವ್ಲಿಯಾಗಿ ಮಾತಾಡೋ ಥರ, ಜಾಸ್ತಿ ಲವ್ ಆಗೈತೆ ಅನ್ನೋ ಥರ ಸ್ವಲ್ಪ ಏನೋ ಜಾಸ್ತಿ ಇದು ಮಾಡು. ನಮ್ಮ ಮನೆಗೆ ಹೋಗ್ತಾ ಇರು. ಅವನೇ ಬರ್ಬೇಕು ನೀನು ಹುಡಿಕೊಂಡು. ನನಗೊಂದು ಸ್ವಲ್ಪ ಮನಸ್ಸು ಚೇಂಜ್ ಆಗೋ ಥರ ಮಾಡು, ಮೂಡ್ ಚೇಂಜ್ ಆಗೋ ಥರ ಮಾಡೋ. ಅವನಿಗೆ ದಿನ ಬರ್ತಾನಲ್ಲ ಆಫೀಸ್ಗೆ, ದಿನ ನೋಡ್ತಾ ಇರು. ಇಲ್ಲೇ ಕೂತ್ಕೊಂಡಿರು, ಇಲ್ಲಿ ಪಾರ್ಕೆಲ್ಲ ಐತೆ, ಮಾತಾಡ್ಕೊಂಡು ಅವ್ನು ನೋಡೋದು, ನಗಾಡೋದು, ಆ ರೀತಿ ಎಲ್ಲ ಮಾಡು. ಆ ರೀತಿ ಎಲ್ಲ ನಾವು ಮಾಡಿ ನಗಾಡೋದೆಲ್ಲ ಮಾಡಿ. ನೀನು ಬಿಟ್ಟು ಇರಬಾರ್ದು. ಅವನು ನಿನ್ನ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೋಬೇಕು. ಅವನು ಏನು ನೀನು ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಅನ್ನೋ ಥರ ಇರಬೇಕು ಅವನು. ಆ ರೀತಿ ಮಾಡ್ಕೊ ನೀನು. ಆ ರೀತಿ ಮಾಡಿಕೊಂಡು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಕಡೆಗೆ ಹೇಳ್ಕೊ. ಅಂತ ಹೇಳ್ದಂಗೆ ಹೇಳ್ಕೋಬೇಕು. ಅವಾಗ ಹೇಳ್ಕೊಬಿಟ್ಟು ನೀನು ಹೇಳ್ದಂಗೆ ಕೇಳ್ತಾನೆ ಅವನು. ನಿಜ ಪ್ರಾಮಿಸ್, ನೀನು ಹೇಳ್ದಂಗೆ ಕೇಳ್ತಾನೆ ಸ್ನೇಹ. ನಾನು ಹೇಳ್ದಂಗೆ ಕೇಳಿ ನೀನು ಹೇಳ್ಕೋಬೇಕು. ಅವನು ನೋಡಿ ಬಂದೇ ಬಿಡ್ತಾನೆ. ಈ ಕಡೆ ಒಂದು ಎಸ್ಕಂತ ಇಟ್ಟು ಈ ಕಡೆ ಒಂದು ಇಟ್ಬಿಟ್ರಿ ಎಲ್ಲ ಅಂಟ್ಕೊಂತೇವೆ. ಹಿಂಗೆ ಎಳಿತಿರ್ತವೆ, ಕೈಯೇ ಎಳಿತಿರ್ತವೆ. ಹಂಗೆ ಮ್ಯಾಗ್ನೆಟ್ ಥರ ಗಂಡ ಹೆಂಡ್ತಿ ಇಬ್ರು. ಅದಕ್ಕೋಸ್ಕರ ಅವ್ನು ಮೂಡ್ ಚೇಂಜ್ ಆಗಬೇಕು. ಅವ್ನು ಮೂಡ್ ಚೇಂಜ್ ಆಗೋ ತನಕ ನೀನು ಸ್ವಲ್ಪ ಅವ್ನಿಗೆ ಇದು ಮಾಡ್ತಾಯಿರು. ನಾವು ಹೇಳ್ದಂಗೆ ಕೇಳು. ನಾವು ಹೇಳ್ದಂಗೆ ಕೇಳ್ಕೊಂಡಿರು. ಅಲ್ಲ, ನಾನು ಹೇಳೋಣ ಅಂದರೆ ಹುಡುಗ ಕೇಳಿಸ್ಕೊಂಬಂಗೆ ಇಲ್ಲ. ನಾನು ಏನೇನೋ ಅಂದ್ಕೊಂಡೆ, ಏನೇನೋ ಹೇಳೋಣ ಅಂತ ಬಂದೆ, ಹುಡುಗ ಕೇಳಿಸ್ಕೊಂಬಂಗೆ ಇಲ್ಲ. ಅದೇನು ಅಂಥದ್ದಾಗೈತೆ ಯಪ್ಪ ಬೋಲ್ವಳೇನಲ್ಲ ತೈನ್ ತನ್ನೆ ಅಕ್ಕನ ಮದುವೆ ಆದ ಏನು ತೆಗಿ. ಇಷ್ಟೊಂದೆಲ್ಲ ಇದು ಮಾಡ್ತಾನೆ ಅಂದರೆ ಅವನೇ ಚೆನ್ನಾಗಂಗೆ ಕಾಣಲ್ಲ. ಅದೇ ಮತ್ತೆ ನನ್ನ ಗಂಡ ಏನಿಲ್ಲಮ್ಮ, ಕ್ಷಣಕ್ಕೇ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿಬಿಡ್ತಾರೆ. ಒಂದು ಕ್ಷಣ ಜಗಳ ಮಾಡ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗಾಲೇನೆ ನಾನು ಹಿಂಗೆ ಮಾತಾಡಿಸ್ತೀನಿ. ರವಿ 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 ಅಂತೇಳಿ ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ. ಅವರು ನನಗೆ ಶುಭ 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 ಅಂತೇಳಿ ಹಿಂಗೆ ಯಪ್ಪ ಹೆಂಗೆ ಆಗ್ತೀವಿ ಅಂದ್ರೆ ನಾವು ಒಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಆಗ್ಬಿಡ್ತೀವಿ. ಇವ್ನು ಇಷ್ಟೊಂದೆಲ್ಲ ಸಿಟ್ಟಿಟ್ಕೊಂಡಿರೋ, ಇಷ್ಟೊಂದೆಲ್ಲ ನೀನು ಚೆನ್ನಾಗಿ ಆಗಲ್ಲ ಅನಿಸುತ್ತೆ ನನಗೇನೋ. ಸುಮ್ಮನೆ ನೀನು ಇವನ್ನ ಬಿಟ್ಬಿಡೋದೇ ಒಳ್ಳೇದು ಅನ್ನಿಸ್ತೈತೆ. ಅಯ್ಯೋ ಬಿಡೋಕ್ಕೆಲ್ಲ ಆಗೋದಿಲ್ಲ. ಏನು ಮಾಡೋಣ, ನೋಡೋಣ ನಡಿ. ಇನ್ನೊಂದು 2 ದಿವಸ ನೋಡೋಣ. ಇನ್ನೂ ಸಿಟ್ಟು ಕಡಿಮೆ ಆಗಿಲ್ಲ. ಆಫೀಸ್ ಹತ್ರ ಬಂದಿದೆಯಾ ಅಂತ ಅದಕ್ಕಷ್ಟು ರೇಗ ಆಡ್ತಾನೆ. ಆಫೀಸ್ನಾಗ ಬಂದಿದೆಯಲ್ಲ ನಿನಗೆ ಎಷ್ಟು ಇರಬೇಡ ಅಂತಾನೆ ರೇಗ ಆಡ್ತಾನೆ. ಏನು ಮಾಡೋದು? ಇನ್ನೇನು ಮಾಡ್ತಾರಪ್ಪ ಅಂತ ಮಾತಾಡಬೇಕು. ಮಾತಾಡಬೇಕು. ಎದುರಿಗೆ ಹೇಳಿದ ಉತ್ತರ ಕೊಡಬೇಕು. ಅವ್ರು ಒಂದು ಮಾತಾಡಿದ್ರೆ ನಾವು 2 ಮಾತಾಡಬೇಕು. ಹಂಗಿದ್ರೆ ಮಾತ್ರ ಸುಮ್ಮನೆ ಆಗೋದು. ಇಲ್ಲಾಂದರೆ ಸುಮ್ಮನೆ ಆಗೋ ಅಂಥವ್ರಲ್ಲ ಅವರು. ಸಮರ್ಥನ ಆಫೀಸ್ ಹತ್ರ ಬಂದು ಮಾತಾಡಿಸ್ತೆ. ಆದರೆ ಎಷ್ಟೇ ಮನಸ್ಸು ಬದಲಾಯಿಸೋಣ ಅಂತ ನೋಡಿದ್ರು ಸಮರ್ಥ ಮನಸ್ಸು ಬದಲಾಗ್ತಾ ಇಲ್ಲ. ಎಷ್ಟು ನಾನು ಇಲ್ಲೇ ಏನೋ ಒಂದು ಮಾತಾಡಿಸ್ಕೊಂಡು ಚೆನ್ನಾಗಿತ್ಕೊಂಡು ಮನಸ್ಸೆಲ್ಲ ಚೇಂಜ್ ಮಾಡಿ ಚೆನ್ನಾಗಿರೋಣ ಅಂದ್ರೂ ಆಗ್ತಾ ಇಲ್ವಲ್ಲ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನಿಜ ತುಂಬ ಬೇಜಾರಾಗ್ತೈತೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಜೀವನ ಹೆಂಗಿದ್ದಿದ್ದು ಜೀವನ ಹೆಂಗಾಯಿತು ಅನ್ನಿಸ್ತೈತೆ. ನಮ್ಮ ದೊಡ್ಡಮ್ಮನು ನಮ್ಮ ಶೋಭಾಕ ಕರ್ಕೊಂಬಂದರು. ಆದರೆ ಏನೋ ಒಂಥರ ನೋಡ್ತಾ ಇರಿ. ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.